ಇಲ್ಲಿ ಸ್ಟೆಪ್ ಬೈ ಸ್ಟೆಪ್ ಹೇಳ್ತೀನಿ, ಕರೆಕ್ಟಾಗಿ ಕೇಳಿಸ್ಕೊಳ್ಳಿ. ನೀವು ಇನ್ನೂ ಮತ್ತೆ ಯಾರನ್ನೂ ಕೇಳೋ ಅವಶ್ಯಕತೆನೇ ಇಲ್ಲ. ಇಷ್ಟೇ ಸ್ಟೆಪ್. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ನಾವು ಎಲ್ಲಿಗೆ ಹೋಗ್ತಿದ್ದೀವಿ ಅಂತ ನಿಮ್ಗೆ ಆಲ್ರೆಡಿ ಗೊತ್ತು. ನಮ್ಮ ಪ್ರಿವಿಯಸ್ ವ್ಲಾಗ್ಸ್ ನೋಡಿರ್ತೀರ. ಮನಾಲಿ ಹೋಗ್ತಿದ್ದೀವಿ. ಸೊ ನಮಗೆ ಈ 7 o'clock ಫ್ಲೈಟ್ ಇದೆ. ಇವಾಗ ಬಂದಿದ್ದೀವಿ. ನೋಡಿ ಎಷ್ಟು ಲಗೇಜ್ ಅಂತ. ಇನ್ನೂ ಜಾಸ್ತಿ ಇದೆ. 6 ಮೆಂಬರ್ಸ್ ಹೋಗ್ತಿರೋದು ನಾವು. ಅವರು ಬರ್ತಾರೆ, ಎಲ್ಲರೂ ಇಂಟ್ರೊಡ್ಯೂಸ್ ಮಾಡಿಸ್ತೀನಿ. ನೋಡಿ ಅವ್ನ ಕಾಸ್ಟ್ಯೂಮ್, ನನ್ನ ಕಾಸ್ಟ್ಯೂಮ್ ಈ ಥರ ಇದೆ. ಬಂದಿದ್ದೀವಿ ಏರ್ಪೋರ್ಟ್ ಹತ್ರ. ಆ ಕಡೆ ನಿಂತ್ಬಿಟ್ಟಿದ್ದಾರೆ. ನಾನಂತೂ ಬೈಯೋದ್ರಲ್ಲೇ ಇದೆ ನಾನು ಯಾವಾಗ್ಲೂ. ನೋಡಿ ಅವ್ನ ಕಾಸ್ಟ್ಯೂಮ್ ಈ ಥರ ಇದೆ. ಕಾಸ್ಟ್ಯೂಮ್ ಈ ಥರ ನೋಡಿ ಗೈಸ್, ಇಷ್ಟು ಜನ ಎಲ್ಲರೂ ಹೋಗ್ತಿದ್ದೀವಿ. ಮೊಬೈಲ್ ಬೇಕಿವಾಗ. ನಾವು ಫಸ್ಟು DG ಹತ್ರ ನಾವು ರಿಜಿಸ್ಟರ್ ಮಾಡಿದರೆ ಅಲ್ಲಿ ಜಸ್ಟ್ ಫೇಸ್ ಸ್ಕ್ಯಾನ್ ಮಾಡ್ತೇವೆ, ಬಂದ್ಬಿಡ್ಬೋದು ಡೈರೆಕ್ಟ್ ಒಳಗಡೆ. ನೆಕ್ಸ್ಟ್ ಏನು ಅಂತ ನೋಡ್ತಾ ಇದ್ದೀವಿ. ಆ್ಯಕ್ಚುಲಿ ಸೆಲ್ಫ್ ಬ್ಯಾಗ್ ಡ್ರಾಪ್ ಅಂತ ಐತಲ್ಲ, ಅಲ್ಲೇ ಹಾಕ್ಬೇಕಿರೋದು ನಾವು ಬ್ಯಾಗು. ಸೆಲ್ಫ್ ಬ್ಯಾಗ್ ಡ್ರಾಪ್ ಅಂತ ಐತಲ್ಲ ನೆಕ್ಸ್ಟ್ ಸ್ಟೆಪ್ಪು, ಅದಾದ್ಮೇಲೆ ಮೇಲಕ್ಕೆ ಹೋಗೋದು. ಆ್ಯಕ್ಚುಲಿ ವೈಸ್ ಫಸ್ಟ್ DG ಹತ್ರ ಅದು ಮುಗಿಸ್ಕೊಂಡು ಬಂದಮೇಲೆ ಇಲ್ಲಿ ಟ್ಯಾಗ್ ತೊಗೊಂಡು ಬ್ಯಾಗಿಗೆಲ್ಲ ಟ್ಯಾಗ್ ಮಾಡಿಬಿಟ್ಟು ಇಲ್ಲಿ ಏನದು ಬ್ಯಾಗ್ ಡ್ರಾಪೇಡ್ ಮಾಡಿದ್ವಿ. ನೆಕ್ಸ್ಟ್ ಸ್ಟೆಪ್ಪು ಮೇಲೆ ಹೋಗ್ತಿದ್ದೀವಿ. ಇಲ್ಲಿ ಕ್ಯಾರಿ ಆನ್ ಬ್ಯಾಗ್ ಇರುತ್ತಲ್ಲ, ಅದನ್ನೆಲ್ಲ ಚೆಕ್ ಮಾಡಿದ್ರೆ ಅನ್ಸುತ್ತೆ. ಎಲ್ಲ ಕಡೆ ಒಂದೇ ಹೇಳು, ಮುಗಿಸ್ಕೊಂಡು ಹೆಂಗಿದ್ರು ಅಲ್ಲಿ ಬರಬೇಕಷ್ಟೇ. ನರ್ಸಿ ಬಂದ, ಅವ್ನ ಕಾಸ್ಟ್ಯೂಮ್ ಇದೆ. Good morning Indigo customers, may I have your kind attention please. This is the final boarding call announcement for customers traveling on Indigo flight 60. ಹೌದಾ? ಹಾಂ, ಇಲ್ಲ ಹಿಂಗೆ ಅಂತೆ. ಗೈಸ್ ಆ್ಯಕ್ಚುಲಿ ಸ್ಟಾರ್ಟಿಂಗ್ ಫಸ್ಟ್ ಟೈಮ್ ತುಂಬ ಕನ್ಫ್ಯೂಸ್ ಆಗುತ್ತೆ ನನಗೆ. ಸೊ ನಾನು ಫುಲ್ ಸ್ಟೆಪ್ ಬೈ ಸ್ಟೆಪ್ ಹೇಳ್ತೀನಿ. ಲಾಸ್ಟಿಗೆ ಸ್ಟೆಪ್ ಬೈ ಸ್ಟೆಪ್ ಹೇಳ್ತೀನಿ. ನಾನು ಫಸ್ಟು ಪ್ರೊಸೀಜರ್ ಎಲ್ಲ ಫಿನಿಷ್ ಮಾಡ್ಕೊತೀನಿ. ನಾವು ಹೋಗ್ತಾ ಇದ್ದೀವಿ ಮನಾಲಿಗೆ. ನಮ್ಮ ಫ್ಲೈಟ್ ಬಂದುಬಿಟ್ಟು ಈಗ ಇದೆ. ಸೊ ಈಗ ಬೆಂಗಳೂರಲ್ಲಿ ವೆಯ್ಟ್ ಮಾಡ್ತಾ ಇದ್ದೀವಿ. ಸೊ ಇನ್ನೂ 1.5 hour ಟೈಮ್ ಇದೆ ಗೈಸ್. ನಾವು ಮುಂಚೆ ಬಂದುಬಿಟ್ಟಿದ್ದೆ ಹಿಂಗಾನಾಗಲಿ ಫಸ್ಟ್ ಟೈಮ್. ಯಾಕಂತಂದರೆ ನಮಗೆ ಎಕ್ಸ್ಪೀರಿಯನ್ಸ್ ಇಲ್ಲ ಫ್ಲೈಟಲ್ಲಿ ಬಂದು, ಫಸ್ಟ್ ಟೈಮ್ ಬರ್ತಾ ಇರೋದು. ಸೊ ಅದಕ್ಕೆ ಸ್ವಲ್ಪ ಬೇಗ ಬಂದಿದ್ವಿ. ಪ್ರೋಸೆಸ್ ಜಾಸ್ತಿ ಇರುತ್ತೆ ಅಂತ. ಬಟ್ ಯಾ, ಪ್ರೋಸೆಸ್ಸು ಈಸಿನೇ ಇದೆ. ಬಟ್ ಫಸ್ಟ್ ಟೈಮ್ ಒಂದು ಸ್ವಲ್ಪ ವರೀಸ್ ಇರುತ್ತೆ, ಟೆನ್ಷನ್ಸ್ ಇರುತ್ತೆ. ಸೊ ಅದಕ್ಕೋಸ್ಕರ ನಾವು ಬೇಗ ಬಂದು ಎಲ್ಲ ಪ್ರೋಸೆಸ್ನು ಮುಗಿಸ್ಕೊಂಡಿದ್ದೀವಿ, ರೆಡಿ ಇದ್ದೀವಿ. ಇನ್ನು ಆಲ್ಮೋಸ್ಟ್ 1.5 hour ಟೈಮ್ ಇದೆ ನಮ್ಮದು ಫ್ಲೈಟ್ಗೆ. ಸೊ ಯಾ, ಇವಳು ಇನ್ಫಾರ್ಮೇಷನ್ ಕೊಡ್ತಾಳೆ ನಿಮಗೆ ಇವಾಗಾದ್ರೂ ಬಿಟ್ಟಲ್ಲ ಹೇಳಕ್ಕೆ. ಗೈಸ್ ಆ್ಯಕ್ಚುಲಿ ಸ್ಟೆಪ್ ಬೈ ಸ್ಟೆಪ್ ಹೇಳ್ತೀನಿ, ಕರೆಕ್ಟಾಗಿ ಕೇಳಿಸ್ಕೊಳ್ಳಿ. ನೀವು ಇನ್ನೂ ಮತ್ತೆ ಯಾರನ್ನೂ ಕೇಳೋ ಅವಶ್ಯಕತೆನೇ ಇಲ್ಲ. ಇಷ್ಟೇ ಸ್ಟೆಪ್ಸ್. ನಾನು ತುಂಬ ಜನದ ಹತ್ರ ಕೇಳಿ ಅದನ್ನು ತೊಗೊಂಡೋಗಂಗಿಲ್ಲ, ಇದನ್ನು ತೊಗೊಂಡೋಗಂಗಿಲ್ಲ ಅಂತ ತುಂಬ ಕನ್ಫ್ಯೂಸ್ ಆಗಿ ಫುಲ್ ತಲೆ ತಿಂತಿದ್ದೆ. ಇವ್ನಿಗೆ ಯಾವಾಗಲೂ ಬೈತಿದ್ದಾವೆ ನನಗೆ, ಸುಮ್ಮನೆ ಇರುತ್ತೆ ಒಬ್ಬೊಬ್ಬರ ಹತ್ರ ಒಂದೊಂದು ಕೇಳಿಸ್ಕೊಂಬಂದು ಇದು ಮಾಡ್ತೀಯ ಅಂತ. ಆ್ಯಕ್ಚುಲಿ ಸ್ಟೆಪ್ಸ್ ಏನು ಅಂತಂದರೆ, ನೀವು ಫಸ್ಟು ಬುಕ್ ಮಾಡಬೇಕಾದ್ರೆ ಒಂದು ಟಿಕೆಟ್ ಬುಕ್ ಮಾಡಿದ ತಕ್ಷಣ ನಿಮಗೆ ಬೋರ್ಡಿಂಗ್ ನೀವು ಚೆಕ್ ಇನ್ ಮಾಡಬೇಕು, ವೆಬ್ ಚೆಕ್ ಇನ್ ಮಾಡಬೇಕು. ಇಲ್ಲಿ ಬಂದು ನೀವು ಟೈಮ್ ವೇಸ್ಟ್ ಮಾಡೋಕ್ಕಿಂತ ನೀವು ಆನ್ಲೈನಲ್ಲಿ, ಇವಾಗ ಫಾರ್ ಎಕ್ಸಾಂಪಲ್ ನಾವು ಇಂಡಿಗೋ ಫ್ಲೈಟ್ ಅನ್ನು ಮಾಡಿದ್ದು. ಸೊ ನಾವು ಇಂಡಿಗೋ ವೆಬ್ ಚೆಕ್ ಇನ್ ಅಂತ ಕೊಟ್ಟರೆ ನಿಮಗೆ ಅಲ್ಲಿ ಒಂದು ವೆಬ್ಸೈಟ್ ಓಪನ್ ಆಗುತ್ತೆ. ಅಲ್ಲಿ ನೀವು PNR ಅಂತ ಇರುತ್ತೆ, ಒಂದು ನೀವು ಟಿಕೆಟ್ ಬುಕ್ ಮಾಡ್ತಿರಲ್ಲ ಅದರಲ್ಲಿ ಇರುತ್ತೆ PNR ಅಂತ. ಅದನ್ನು ತೊಗೊಂಡು ಹಾಕಿದ ತಕ್ಷಣ ನಿಮ್ಗೆ ಅಲ್ಲಿ ವೆಬ್ ಚೆಕ್ ಇನ್ ಕಂಟಿನ್ಯೂ ಕೊಟ್ಟು ವೆಬ್ ಚೆಕ್ ಇನ್ ಅಲ್ಲಿ ನಿಮಗೆ PDF ಬರುತ್ತೆ. ಒಂದು ಇಮೇಲ್ ID ಏನು ಕೊಡ್ತೀರೋ ಅದಕ್ಕೆ PDF ಅಲ್ಲಿ ನಿಮಗೆ ಬೋರ್ಡಿಂಗ್ ಪಾಸ್ ಬರುತ್ತೆ. ಆ ಬೋರ್ಡಿಂಗ್ ಪಾಸ್ ತೊಗೊಂಡು ನೀವು ನೆಕ್ಸ್ಟ್ DG ಹತ್ರ ಅಂತ ಒಂದು ಅಪ್ಲಿಕೇಶನ್ ಇದೆ. ಸಾರಿ ಗೈಸ್, ಹೇಳ್ತೀನಿ ಗೈಸ್ ಒಂದು ನಿಮಿಷ.
ಡಿ ಜಿ ಹತ್ರ ಅಂತ ಅಪ್ಲಿಕೇಶನ್ ಇರುತ್ತೆ, ಅದನ್ನ ಇನ್ಸ್ಟಾಲ್ ಮಾಡ್ಕೊಬಿಟ್ಟು ಫಸ್ಟು ನೀವು ಆಧಾರ್ ಅಥೆಂಟಿಕೇಷನಲ್ಲಿ ಆ್ಯಡ್ ಕ್ರೆಡೆನ್ಷಿಯಲ್ ಅಂತ ಏನೋ ಇರುತ್ತೆ, ನೀವು ಅಲ್ಲಿ ಕೊಡ್ತಿದ್ದಂಗೆ ನಿಮ್ಗೆ ಆಧಾರ್ ಅಥೆಂಟಿಕೇಷನ್, ನೀವು ಆಧಾರ್ ನಂಬರ್ ಹಾಕಿ OTP ಹಾಕಿದ್ರೆ ಅದು ವೆರಿಫಿಕೇಷನ್ ಆಗುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ಅಲ್ಲಿ ಆ್ಯಡ್ ಬೋರ್ಡಿಂಗ್ ಪಾಸ್ ಅಂತ ಇರುತ್ತೆ, ಅಲ್ಲಿ ನಿಮ್ಮ ಬೋರ್ಡಿಂಗ್ ಪಾಸ್ QR ಕೋಡ್ ಏನಿರುತ್ತೆ ಅದನ್ನು ಆ್ಯಡ್ ಮಾಡಿದ್ರೆ ನಿಮ್ಗೆ ಅಲ್ಲಿ ತೋರಿಸುತ್ತೆ ಡೀಟೇಲ್ಸ್ ಎಲ್ಲ. ಇಷ್ಟೇ ಮಾಡಬೇಕಿರೋದು ನೀವು ಏರ್ಪೋರ್ಟ್ ಬರೋಕ್ಕಿಂತ ಮುಂಚೆ. ಏರ್ಪೋರ್ಟ್ ಸಾರಿ ಗೈಸ್, ಇಲ್ಲಿ ತುಂಬ ಡಿಸ್ಟರ್ಬೆನ್ಸ್ ಇದೆ, ನಮಗೂ ಟೈಮ್ ತೊಗೊಂಡು ಹೇಳ್ತಿದ್ದೀನಿ. ಒನ್ಸ್ ಏರ್ಪೋರ್ಟ್ ರೀಚ್ ಆದ ತಕ್ಷಣ ನೀವೇನು ಮಾಡಬೇಕು ಅಂದರೆ, ನೀವು ಸ್ಟಾರ್ಟಿಂಗಲ್ಲೇ DG ಹತ್ರ ಅಂತ ಒಂದು ಸೆಕ್ಷನ್ ಇರುತ್ತೆ, ಅಲ್ಲಿ ಹೋಗ್ಬಿಟ್ಟು ನೀವು ಫೇಸ್ ಸ್ಕ್ಯಾನ್ ಮಾಡುತ್ತೆ, ಸ್ಕ್ಯಾನ್ ಮಾಡ್ಕೊಂಡು ಒಳಗಡೆ ಹೋಗ್ಬೋದು. ನೆಕ್ಸ್ಟು ಲಗೇಜ್, ನೀವು ಏನು ಸ್ಟಿಕ್ಕರ್ ಅಂಟಾಗ್ತಿರಲ್ಲ ಲಗೇಜು, ಅಲ್ಲಿ ಒಂದು ಮಿಷಿನ್ ಇರುತ್ತೆ, ಅಲ್ಲಿ ನೀವು PNR ನಂಬರ್ ಹಾಕಿದ ತಕ್ಷಣ ನಿಮಗೆ ಎಷ್ಟು 15 kg ನೀವು ಚೆಕ್ಕಿನ್ ಬ್ಯಾಗ್ ತೊಗೊತೀರಲ್ಲ ಅದ್ರದ್ದು ಆ್ಯಕ್ಚುಲಿ ಅದು ಒಂದು ಫುಲ್ ಟ್ಯಾಗ್ ಇಷ್ಟು ಉದ್ದ ಬರುತ್ತೆ. ನಾವೇನು ಮಾಡಿಬಿಡ್ತೀವಿ ಗೊತ್ತಾಗ ಆ್ಯಕ್ಚುಲಿ ಆ ಟ್ಯಾಗ್ ಫುಲ್ ಬರೋದನ್ನ ಫುಲ್ ಅಂಟಾಕ್ಬಿಟ್ಟಿದ್ವಿ, ಫುಲ್ ಅಂಟಾಗಿಲ್ಲ. ಅವ್ರು ಆ್ಯಕ್ಚುಲಿ ನೀವೇನು ಹೊಂದಾಕೊಳ್ಳೇಬೇಡಿ, ಅಲ್ಲಿ ಇನ್ನೊಂದು ಸೆಕ್ಷನ್ ಇರುತ್ತೆ ಬ್ಯಾಗ್ಸ್ ಡ್ರಾಪೇಜ್ ಅಂತ, ಸೆಲ್ಫ್ ಬ್ಯಾಗ್ ಡ್ರಾಪೇಜ್ ಅಂತ. ಅಲ್ಲಿ ನೀವು ಎಲ್ಲಿ ಹೋಗ್ತಿದ್ದೀವಿ ಅಂತ ಕೇಳಬೇಕು. ಇವಾಗ ನಾವು ಎಕ್ಸಾಂಪಲ್ ಚೆನ್ನೈಯಿಂದ ದಿಲ್ಲಿ ಹೋಗ್ತಿರೋದು, ಆ ಕೌಂಟರ್ ಇದೆ, ಅಲ್ಲಿಗೆ ಹೋದರೆ ಅವರೇ ಹೇಳ್ತಾರೆ ಏನು ಅಂಟಾಕಬೇಕು, ಏನು ಇಟ್ಕೋಬೇಕು ನೀವು ಅಂತ. ಜಸ್ಟ್ ಇನ್ಫಾರ್ಮೇಷನ್, ಒಂದು ಸ್ಟಿಕ್ಕರ್ ಇರುತ್ತೆ ನಮ್ಮ ನೇಮ್ ಎಲ್ಲ, ಅದನ್ನೇನು ಏನು ಮಾಡೋಂಗಿಲ್ಲ, ಜಸ್ಟ್ ಇನ್ಫಾರ್ಮೇಷನ್ಗಷ್ಟೇ. ಇನ್ನೊಂದು ಏನು ಫುಲ್ ಟ್ಯಾಗ್ ಇರುತ್ತಲ್ಲ ಅದನ್ನು ನೀವು ಅಂಟಾಕ್ಬಿಟ್ಟು ಅಲ್ಲಿ ಲಗೇಜ್ ಡ್ರಾಪ್ ಮಾಡಿದರೆ ಅದು ಅಷ್ಟೇ ಹೋಗುತ್ತೆ, ಅದು ಲಗೇಜ್ ಹೋಗುತ್ತೆ. ಅದಾದಮೇಲೆ ಒಂದು ಏನು ಸ್ಟಿಕ್ಕರ್ ಬರುತ್ತೆ, ಆ ಸ್ಟಿಕ್ಕರಲ್ಲಿ ನಿಮ್ಗೆ ಕನ್ಫರ್ಮೇಷನ್ ಇರುತ್ತೆ ಎಷ್ಟು kg ಇದೆ ಅದು ಅಂತ, ಅಷ್ಟೇ. ಅವ್ರ ಬ್ಯಾಗೇಜ್ ಡ್ರಾಪೇಜ್ ಮಾಡಿ ನೆಕ್ಸ್ಟ್ ಸ್ಟೆಪ್ ನೀವು ಇನ್ನೊಂದು ಡ್ರಾಪ್ ಮಾಡಿಬಿಟ್ಟು ನೀವು ರೆಸಿಪ್ಟನ್ನು ಇಸ್ಕೋಬೇಕು. ರೆಸಿಪ್ಟ್ ಇಸ್ಕೋಬೇಕು. ಆಮೇಲೆ ನಿಮಗೆ ನೀವು ಕ್ಯಾರಿ ಮಾಡಿರೋ ಹ್ಯಾಂಡ್ ಬ್ಯಾಗ್ ಆಗಲಿ ಏನೇ ಆಗಲಿ ಮಸ್ಟ್ ಚೆಕ್-ಇನ್ಗೆ ನೀವು ಫಸ್ಟ್ ಫ್ಲೋರ್ಗೆ ಬರ್ಬೋದಾಗುತ್ತೆ. ಇದು ಥರ್ಡ್ ಸ್ಟೆಪ್. ಹಾಂ, ಸೊ ಇಲ್ಲಿ ನೀವು ಎಲೆಕ್ಟ್ರಾನಿಕ್ಸ್ ಐಟಮ್ಸ್ ಆಗಲಿ ಏನು ಬೇಕಾದರೂ ಕ್ಯಾರಿ ಮಾಡ್ಬೋದು. ಸೊ ನೀವು ಅಲ್ಲಿ ಎಲೆಕ್ಟ್ರಾನಿಕ್ಸ್ ಐಟಮ್ಸು, ನಿಮ್ಮ ಮೊಬೈಲ್ಸು, ಪವರ್ ಬ್ಯಾಂಕ್ಸು, ಹಾರ್ಡ್ ಡಿಸ್ಕು, ಚಾರ್ಜಸ್. ಆ್ಯಕ್ಚುಲಿ ಒಬ್ಬೊಬ್ರು ನಮಗೆ ಪವರ್ ಬ್ಯಾಂಕ್ಸೇ ತೊಗೊಂಡು ಹೋಗಂಗಿಲ್ಲ ಅಂತ ಹೇಳಿದ್ರು, ಹಂಗೇನಿಲ್ಲ ಗೈಸ್. ನೀವು ಅಪ್ ಟು 100 ವ್ಯಾಟ್ವರೆಗೂ ಪವರ್ ಬ್ಯಾಂಕ್ಸ್ ಕೂಡ ನೀವು 27,000 mAh ತನಕ ನೀವು ಪವರ್ ಬ್ಯಾಂಕ್ಸ್ನ ಕ್ಯಾರಿ ಮಾಡ್ಬೋದಾಗುತ್ತೆ. ಚೆಕ್ಕಿನ್ ಬ್ಯಾಗಲ್ಲಿ ಆಗಲ್ಲ, ಓನ್ಲಿ ಇವೆಲ್ಲ ಕ್ಯಾರಿ ಬ್ಯಾಗಲ್ಲಿ ಆಗುತ್ತೆ. ನೀವು ಚೆಕ್ಕಿನ್ ಬ್ಯಾಗಲ್ಲಿ ಏನೂ ಇಡಬೇಡಿ ಆಲ್ಮೋಸ್ಟ್, ಯಾಕಂದರೆ ನಮ್ಮ ಕೈಲಿ ಲಗೇಜ್ ಇರಲ್ಲ. ಆಲ್ಮೋಸ್ಟ್ ಈ ಥರ ಎಲೆಕ್ಟ್ರಾನಿಕ್ಸ್ ಐಟಮ್ಸ್ ಎಲ್ಲ ನಿಮ್ಮ ಹತ್ರನೇ ಇಟ್ಕೊಂಡಿರಿ. ಇಲ್ಲಿ ಬಂದಮೇಲೆ ನೀವು ಹಾಕೊಂಡಿರೋ ಜಾಕೆಟ್ ಇರ್ಬೋದು, ವಾಚ್ ಇರ್ಬೋದು, ಮೊಬೈಲ್ ಎಲ್ಲನೂ ಅವ್ರಿಗೆ ಕೊಡಬೇಕಾಗುತ್ತೆ. ಅದು ಸ್ಕ್ಯಾನ್ ಮಾಡಿ ಈ ಕಡೆ ಬರುತ್ತೆ, ಇಸ್ಕೊಂಡು ಬರ್ತೀರಾ ಅಷ್ಟೇ. ದಿಸ್ ಇಸ್ ದ ಪ್ರೋಸೆಸ್ ಗೈಸ್, ಅಷ್ಟೇ, ಇನ್ನೇನು ಇಲ್ಲ. ಆದಮೇಲೆ ಒಳಗೆ ಎಂಟ್ರಿ ಆಗ್ತೀರಾ, ಎಂಟ್ರಿ ಆದಮೇಲೆ ನೀವು ಸೆಲ್ಫಿ ಎಲ್ಲ ತಗೊಂಡು ಯಾವ ಗೇಟಿಗೆ ನಿಮ್ಮದು ಏನೋ ಫ್ಲೈಟ್ ಅನೌನ್ಸ್ ಆಗುತ್ತೋ, ಸೊ ನೀವು ಆ ಗೇಟ್ಗೆ ಹೋಗಿ ವೆಯ್ಟ್ ಮಾಡಿಕೊಂಡು ಸೊ ನೀವು ಬೋರ್ಡ್ ಆಗ್ಬೋದು ಅಷ್ಟೇ ಗೈಸ್, ಇನ್ನೇನೇನು ಪ್ರೋಸೆಸ್ ಇಲ್ಲ. ನಿಮ್ಮ ಫ್ಲೈಟ್ ಬಂದ್ಬಿಟ್ಟು ಇವಾಗ ಇದೆ, ಸೊ 23 ಗೇಟ್ ನಂಬರ್. ಸೊ ನಾವು ಇವಾಗ 23 ಗೇಟ್ ನಂಬರ್ಗೆ ಹೋಗ್ತಾ ಇದ್ದೀವಿ ಅಷ್ಟೇ. ನೀವು ಬೇಗ ಬರೋದ್ರಿಂದ ಏನಂದರೆ ಅಡ್ವಾಂಟೇಜು, ಸ್ವಲ್ಪ ರೆಸ್ಟ್ ಮಾಡಿ ಏನಾದರೂ ಫೋಟೋಸ್ ಏನಾದರೂ ತೊಗೊಳ್ಳೋದೇ ತೊಗೊಂಡು ನಿಧಾನಕ್ಕೆ ಹೋಗುವಾಗುತ್ತೆ. ಇಷ್ಟೇ ಪ್ರೋಸೆಸ್ಸು, 3 ಸ್ಟೆಪ್ಸ್ ಇದೆ ಅಷ್ಟೇ. ನಿಮ್ಗೆ ಹಂಗೂ ಏನಾದರೂ ಡೌಟ್ಸ್ ಇದ್ದರೆ ಪ್ಲೀಸ್ ಕಮೆಂಟ್ ಮಾಡಿ, ನಾನು ರಿಪ್ಲೈ ಕೊಡೋಕ್ಕೆ ಟ್ರೈ ಮಾಡ್ತೀನಿ, ರಿಪ್ಲೈ ಕೊಡ್ತೀನಿ. ಇಷ್ಟೇ ಗೈಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್ ಅವರ್ ವಿಡಿಯೋ. ಥ್ಯಾಂಕ್ ಯು. ಎಷ್ಟು ಬ್ಯಾಗ್ಸ್ ಇಟ್ಟು ಮಾಡಿ? How many bags? Two bags. Only two bags.
ಶರು ಹೆಂಗೆ ಅನ್ನಿಸ್ತಿದೆ ನಿಮಗೆ? ನಾನು ಎಷ್ಟು ಬ್ಲಾಕ್ ಆಗಿದ್ದೀನಿ, ಹೇಳಮ್ಮ ಅದು ಹಿಂಗೆ ಅನ್ನಿಸ್ತಿದೆ ಅಂತ. ತುಂಬ ಖುಷಿ ಆಗ್ತಿದೆ. ಶ್ರೀ ಪ್ರಭುದೇವ ಸರ್ ಬರ್ತಿದ್ದಾರೆ. ಆ್ಯಕ್ಚುಲಿ ಗೈಸ್ ನಮ್ಮ ಫ್ಲೈಟಲ್ಲೇ ಇದ್ದಾರೆ ಪ್ರಭುದೇವ ಸರ್. ವ್ಯೂ ಹಿಂಗಿದೆ ಗೊತ್ತಾ? ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ಇತ್ತು. ಸೂಪರ್ ನೋಡಿ. से निकटतम निकास के लिए देखें। ध्यान रखें निकटतम निकास आपके पीछे भी हो सकता है। आपकी कुर्सी की पेटी इस तरह बांधी, खोली और एडजस्ट की जाती है। सीट बेल्ट साइन ऑन होने पर कुर्सी की पेटी जरूर बांध लें। उड़ान के दौरान कुर्सी की पेटी बांधे रखें। कैबिन में हवा का दबाव कम होने पर ऑक्सीजन मास्क आपके कुर्सी के ऊपर लगे पैनल से अपने आप नीचे आ जाएंगे। आप अपनी कुर्सी पर बैठे रहें और ऑक्सीजन का प्रवाह शुरू करने के लिए ऐसे अपनी ओर खींचे और नाक और मुंह ढक कर सांस लेते रहें। ऑक्सीजन मास्क पहनने से पहले अपना फेस मास्क जरूर उतार लें और दूसरों की सहायता करने से पहले अपना मास्क कैसे पहन लें। आपातकालीन स्थिति में अगर विमान को पानी पर उतरना पड़े तो विमान टर्मिनल के निर्देशों के अनुसार सीट के नीचे रखी रक्षा जैकेट को पाउच से निकालें और इस तरह ऊपर से पहन लें। अब स्ट्रैप को सामने से बगल में डालें और एडजस्ट करें। रक्षा जैकेट को विमान के बाहर फुलाएं। इसे फुलाने के लिए लाल टॉवल को ऐसे खींचें और अधिक फुलाने के लिए लाल नलियों से हवा भरें। आपके सामने वाली सीट पॉकेट में एक सुरक्षा अनुदेश पत्र उपलब्ध है। इसे ध्यान से पढ़ लें क्योंकि इसमें निकास के रास्ते, ऑक्सीजन मास्क, रक्षा जैकेट और ब्रेस पोजीशन जो आपको आपातकाल